ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ಪುನಃ ಒಂದು ದಿನ ದೇವರ ವಾಕ್ಯವನ್ನು ಆಲಿಸಿ ಪ್ರಾರಂಭಿಸಲು ದೇವರು ನೀಡಿದ ಕೃಪೆಯಾಗಿದೆ. ಪ್ರಿಯರೇ, ನಾವು ದೇವರ ವಾಕ್ಯ ಆಲಿಸುವುದು ಬಹಳ ಸಂತೋಷದಿಂದ, ವಿಶ್ವಾಸದಿಂದ, ಪ್ರಾರ್ಥನೆಯಿಂದ. ಅನೇಕರು ದೇವರ ವಾಕ್ಯವನ್ನು ಆಲಿಸುವಾಗ ಮೇಣದ ಬತ್ತಿಯನ್ನು ಹಚ್ಚಿ ವಾಕ್ಯವನ್ನು ಬರೆದು ಇಟ್ಟು ಸ್ವೀಕರಿಸಿ ಪ್ರಾರ್ಥಿಸುತ್ತಿದ್ದಾರೆ. ಅದರಿಂದ ನಾವು ಕೇಳಲು ಸಾಧ್ಯವಾಗಿದ್ದು ಸಂತೋಷದ ಮಾತುಗಳು ಅನುಗ್ರಹದ ಗುರುತುಗಳಾಗಿದೆ. ಅದಾಗಿದೆ ಪ್ರತಿನಿತ್ಯವೂ ವಾಕ್ಯವನ್ನು ನಿಮ್ಮ ಬಳಿ ತಲುಪಿಸಲು ಸಹಾಯ ನೀಡುವ ಒಂದು ಶಕ್ತಿಯು, ಧೈರ್ಯವು, ನಿರೀಕ್ಷೆಯು. ಹಲ್ಲೆಲೂಯಾ. ನೀವು ಒಬ್ಬೊಬ್ಬರು ಒಂದೊಂದು ದಿನ ವಾಕ್ಯ ಆಲಿಸುವಾಗ ಒಂದಕ್ಕಿಂತ ಒಂದು ಅನುಗ್ರಹ ಉಂಟಾಗಲಿ. ಇಂದು ನಾವು ಆಲಿಸುವ ವಾಕ್ಯ ಪ್ರವಾದಿ ಹಬಕ್ಕೂಕನ ಗ್ರಂಥ 3ನೇ ಅಧ್ಯಾಯ 18 ಮತ್ತು 19ನೇ ವಾಕ್ಯ. ಸಂತೋಷಿಸುವೆ ನಾನು ಸರ್ವೇಶ್ವರನಲ್ಲಿ, ಆನಂದಿಸುವೆ ನನ್ನ ಉದ್ಧಾರಕ ದೇವನಲ್ಲಿ. ಸ್ವಾಮಿ ಸರ್ವೇಶ್ವರ ನೀಡುವ ನನಗೆ ಧೀರತೆ, ಚುರುಕುಗೊಳಿಸುವನಾತ ನನ್ನ ಕಾಲುಗಳನ್ನು ಜಿಂಕೆಯಂತೆ ಮಾಡುವನು, ಬೆಟ್ಟಗುಡ್ಡಗಳಲ್ಲಿ ನಾನು ಓಡಾಡುವಂತೆ. ಪ್ರಿಯರೇ, ನಮ್ಮ ಬಲ ನಾವು ತಿಂದ ಆಹಾರದಿಂದಲ್ಲ, ನಮ್ಮ ಬಲ ನಮ್ಮ ರಾಜಕೀಯ ಅಧಿಕಾರದಿಂದಲ್ಲ, ನನ್ನ ಜೊತೆ ನಿಲ್ಲಲು 1000 ಜನ ಇದ್ದಾರೆ ಎಂದಲ್ಲ ನಮ್ಮ ಬಲ, ಕೋಟಿ ಕೋಟಿ ಆಸ್ತಿ ಮನೆ ಇದೆ ಎಂದಲ್ಲ ನಮ್ಮ ಬಲ. ನಮ್ಮ ಬಲ ಒಂದು ಒಳ್ಳೆ ಕೆಲಸವಿದೆ, ಒಳ್ಳೆ ವರಮಾನ ಮಾರ್ಗವಿದೆ ಎಂದಲ್ಲ. ಪವಿತ್ರ ಗ್ರಂಥ ನಡೆಯುತ್ತದೆ ಪ್ರಿಯರೇ, ಪ್ರಭುವಾದ ದೇವರಾಗಿದ್ದಾರೆ ನಮ್ಮ ಬಲ. ಹಲ್ಲೆಲೂಯಾ. ಆ ಬಲ ಬೇರೆಯೊಬ್ಬ ವ್ಯಕ್ತಿಗೂ ನಾಶ ಮಾಡಲಾಗದ ಬಲವಾಗಿದೆ. ಬೇರೆ ಎಲ್ಲ ಬಲವು ಬಿಟ್ಟು ಹೋಗುವ, ನಾಶವಾಗುವ ಬಲವಾಗಿದೆ. ಆದರೆ ಒಬ್ಬ ವ್ಯಕ್ತಿ ದೇವರ ಸಂಬಂಧದಲ್ಲಿ ಲಭಿಸುವ ಬಲವನ್ನು ಒಬ್ಬರಿಗೂ ನಾಶ ಮಾಡಲು ಸಾಧ್ಯವಿಲ್ಲ, ಪರಾಜಯಗೊಳಿಸಲು ಸಾಧ್ಯವಿಲ್ಲ. ಅವನು ಅತಿ ವೇಗದಲ್ಲಿ ಉನ್ನತಕ್ಕೆ ಏರುತ್ತಾನೆ. ದೇವರು ಅವನನ್ನು ಉನ್ನತದಲ್ಲಿ ನಡೆಸುತ್ತಾರೆ. ನಮ್ಮ ಕುಟುಂಬಕ್ಕೆ ಚುರುಕುಗೊಳ್ಳುವ ಕಾರ್ಯಗಳಿದೆ. ಈ ಕಾರ್ಯಗಳು ನಮ್ಮ ಜೀವನದಲ್ಲಿ ಬೇಗನೆ ನಡೆಯಬೇಕೆಂಬ ಆಸೆಗಳಿದೆ. ಬೇಗನೆ ಒಂದು ಕೆಲಸ ಸಿಕ್ಕಿದರೆ, ಈ ಮನೆ ಕೆಲಸ ಬೇಗ ಪೂರ್ತಿಯಾದರೆ, ನನ್ನ ಕುಟುಂಬದ ಅಸ್ವಸ್ಥತೆ ಬಿಡುಗಡೆಯಾದರೆ, ಈ ರೋಗ ಸೌಖ್ಯವಾದರೆ, ಈ ನನ್ನ ಸಾಲದ ಬಾಧೆ ನನ್ನಿಂದ ಬಿಟ್ಟು ತೊಲಗಿದರೆ, ಹೀಗೆ ಇರುವ ಅನೇಕ ಕಾರ್ಯಗಳಿದೆ. ನಮಗೆ ಅದಕ್ಕಾಗಿ ಪ್ರಾರ್ಥಿಸೋಣ. ಆ ವೇಗದಲ್ಲಿ ಪ್ರಭು ನಮಗೆ ಅದನ್ನು ಸಾಧಿಸಿಕೊಡುತ್ತಾರೆ. ಈ ವಾಕ್ಯದೊಂದಿಗೆ ಪ್ರಾರ್ಥಿಸಿ ಈ ದಿನವನ್ನು ಆರಂಭಿಸುವಾಗ ದೇವರು ನನ್ನನ್ನು ನಿನ್ನನ್ನು ಉನ್ನತದಲ್ಲಿ ನಡೆಸುವ ಅನುಭವ ಉಂಟಾಗಲಿ. ಬೇರೊಂದು ವ್ಯಕ್ತಿಗೂ ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ. ಒಂದು ವ್ಯಕ್ತಿ ನಿನ್ನನ್ನು ನೋಡಿ, ನಿನ್ನ ಜೀವನದಲ್ಲಿ ನಡೆದ ಅದ್ಭುತಗಳನ್ನು ನೋಡಿ ಅಭಿಮಾನದಿಂದ ನೋಡುವ ರೀತಿಯಲ್ಲಿ ದೇವರು ನಿನ್ನನ್ನು ಉನ್ನತಕ್ಕೆ ಏರಿಸುತ್ತಾರೆ. ಹಲ್ಲೆಲೂಯಾ. ನನ್ನ ದೇವರು ಕರ್ತರಾಗಿದ್ದಾರೆ, ನನ್ನ ಶಕ್ತಿಯು, ನನ್ನ ಬಲವು ಅವರೇ ಆಗಿದ್ದಾರೆ. ಹಲ್ಲೆಲೂಯಾ. ಇಂದು ಆಲಿಸಿದ ವಾಕ್ಯದ ಶಕ್ತಿಯು, ಬಲವು ನಿಮಗೆ ಅನುಭವವಾಗಿ ಮಾರ್ಪಡಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸವಂದನೆ ಇರಿಂದೆல்லாம் ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.